ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದ್ರ ಜೊತೆಗೆ ಈ ಸಮೀಕ್ಷೆ ಸಂದರ್ಭದಲ್ಲಿ ಸಿಬ್ಬಂದಿಯಲ್ಲಿ ಏನು ಬಂದಿದಾರಲ್ಲ, ಒಬ್ಬೊಬ್ರದ್ದು ಒಂದೊಂದು ಗೋಳು ಪಾಪ. ಒಬ್ರು ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಬಂದಿದ್ದಾರೆ, ಆದರೂ ಅವರನ್ನು ನಿಯೋಜನೆಗೊಳಿಸಿದ್ದಾರೆ. ಇನ್ನೊಬ್ರನ್ನ ನಾವು ನೋಡ್ತಾ ಇದ್ವಿ, ಈಗಷ್ಟೇ ಮಾತಾಡ್ತಾ ಇದ್ರು, ಕಣ್ಣೇ ಕಾಣಲ್ಲ ಪಾಪ ಅವರಿಗೆ. ಅವರನ್ನ ಕೂಡ ಸಮೀಕ್ಷೆಗೆ ನಿಯೋಜನೆ ಮಾಡಿದ್ದಾರೆ. ಆರೋಗ್ಯ ಸಮಸ್ಯೆ ಇದೆ ಅಂಥೇಳಿ ಸರ್ಟಿಫಿಕೇಟ್ ಕೊಟ್ಟರೂ ಕೂಡ ಆದರೂ ಅವರಿಗೆ ನಾವು ಹಾಕಿದಾರಂತೆ ಇಲ್ಲಿ ಕೆಲಸಕ್ಕೆ. ವಿಶೇಷ ಚೇತನರಿಗೆ ವಿನಾಯಿತಿ ಕೊಡ್ತೀವಿ ಅಂತ ಹೇಳಿದರು, ಆದರೆ ಕೊಟ್ಟಿಲ್ಲ. ಇಲ್ಲಿ ಸರ್ಟಿಫಿಕೇಟ್ ಹಿಡ್ಕೊಂಡು ಬಂದು ಒಳಲು ತೋಡ್ಕೊಳ್ತಾ ಇದ್ದಾರೆ. ಸಮೀಕ್ಷೆಗೆ ಹೋಗದೆ GBA ಕಚೇರಿ ಬಳಿನ ಕೂತ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ. ನೋಡಿ, ಕೆಲವೊಂದು ಜನ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಸಮಸ್ಯೆಗಳಿದೆ, ನಮ್ಗೆ ಆಗಲ್ಲ ಅಂಥೇಳಿ ಪರ್ಮಿಷನ್ಗೆ ಲೆಟ್ರ್ ಬರೆದಿದ್ದಾರೆ. ನೋಡಿ, ಇಲ್ಲೊಬ್ಬರು ವಿಶೇಷ ಚೇತನ, ಅವ್ರಿಗೂ ಪಾಪ ಕಾಲಿಗೆ ಸಮಸ್ಯೆ ಇದೆ. ಇನ್ನೊಂದು ಜನ ಅಲ್ಲಿ ಹಾರ್ಟ್ ಆಪ್ರೇಷನ್ ಆಗಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಬಂದಿದ್ದಾರಂತೆ. ಜೊತೆಗೆ ಇನ್ನೊಬ್ರಿಗೆ ಕಣ್ಣೇ ಪಾಪ ಕಾಣಲ್ಲ. ಅಂಥವ್ರನ್ನೆಲ್ಲರೂ ಕೂಡ ಈ ಸಮೀಕ್ಷೆಗೆ ಹಾಕಿದೆ. ಅವರೆಲ್ಲರೂ ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ TV9 ಬಳಿ ಏನು ಹೇಳ್ತಾರೆ ಬನ್ನಿ ನೋಡೋಣ. ಸರ್, ಮನವಿ ಕೊಟ್ಟು ಸರ್, ನಮಸ್ತೆ, ಗೋವಿಂದಯ್ಯ ಅಂತ ಹೇಳ್ಬಿಟ್ಟು ನಾವು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಕೆಂಗೇರಿ ಶಾಲೆಯಲ್ಲಿ. ನಾವು ಮನವಿಯನ್ನು ಕೊಟ್ಟಿದ್ವಿ. ನಮಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಓಪನ್ ಹಾರ್ಟ್ ಸರ್ಜರಿ ಆಗಿದೆ, 2 ಕವಾಯತ್ಗಳನ್ನ ಹೊಸದಾಗಿ ಜೋಡಣೆ ಮಾಡಿದ್ದಾರೆ. ನಾವು ಪ್ರತಿದಿನ ದಿನಕ್ಕೆ 4-5 ಟ್ಯಾಬ್ಲೆಟ್ಸನ್ನು ತಾಡ್ತಾ ಇದ್ದೀವಿ. ಪ್ರತಿ ತಿಂಗಳಲ್ಲಿ 20 ದಿವಸಕ್ಕೊಂದ್ಸಲಿ ನಾವು ಜಯದೇವ ಹಾಸ್ಪಿಟಲ್ ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡ್ರೆ ಜೀವನ, ಇಲ್ಲಾಂದ್ರೆ ಬದುಕಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ನಾವು ಪ್ರತಿದಿನ 1 ದಿನ ಟ್ಯಾಬ್ಲೆಟ್ಸ್ ತಗೊಂಡ್ರು ನಮ್ಮ ಜೀವನ ಅಸ್ತವ್ಯಸ್ತ ಆಗ್ಬಿಡ್ತದೆ, ನಮ್ಮ ಆರೋಗ್ಯ ಅಸ್ತವ್ಯಸ್ತ ಆಗುತ್ತೆ. ದಯಮಾಡಿ ನಾವು ಸಮೀಕ್ಷೆಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಕಮಿಷನ್ಗೆ ಒಂದು ಲೆಟರ್ ಕೊಟ್ಟಿದ್ದು ಸಮೇತ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳದಲ್ಲೇ ನಮ್ಗೆ ಆರ್ಡರನ್ನು ಇಶ್ಯೂ ಮಾಡಿದ್ದಾರೆ. ನಮ್ಮದು ಶಾಲೆ ಕೆಂಗೇರಿ ಶಾಲೆ, ನನಗೆ ಹಾಕಿರೋದು ಗರುಡಾಚಾರಪಳ್ಳಿ ಅಂತ ಹೇಳ್ಬಿಟ್ಟು. ನಮ್ಮದು ಮನೆ ನಾರ್ತು ನಂದಿನಿ ಲೇಔಟಲ್ಲಿ. ನಾನು ಎಲ್ಲಿಂದ ಎಲ್ಲಿ ಕೆಲಸ ಮಾಡೋದು, ಮೆಟ್ಲು ಹತ್ತಿಳಿಯೋಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರೆ ಹತ್ತಲೇಬೇಡಿ ಇಳಿಬೇಡಿ ಅಂತೇಳಿ. ಯಾವುದೇ ರೀತಿಯಾದಂಥ ಸಮೀಕ್ಷೆಯನ್ನು ಮಾಡ್ಕೊಳ್ಳಿ, ಯಾವುದೇ ರೀತಿಯನ್ನು ಬಾಡಿ ಚೆಕಪ್ ಮಾಡ್ಕೊಳ್ಳಿ. ನಮಗೆ ಆ ಥರ ಸಮಸ್ಯೆ ಇದ್ದರೆ ನೀವು ನಮಗೆ ಅನುಮತಿ ಕೊಡಿ, ಇಲ್ಲಾಂದರೆ ನಮಗೆ ಅನುಮತಿ ಕೊಡಬೇಡಿ. ನಾವು ಎಲ್ಲ ಸರ್, ನನ್ನ ಹೆಸರು ಸುಜಾತ, ಸಚಿವಾಲಯದಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಮಗ ಬೆಡ್ ರಿಡನ್ನು, ಅವನಿಗೆ ಬ್ರೈನ್ ಇಂಜುರಿ ಆಗಿ 3rd ಗ್ರೇಡ್ ಬ್ರೈನ್ ಇಂಜುರಿ ಆಗಿ ಬೆಡ್ ರಿಡನ್ ಆಗಿದ್ದಾನೆ. ಅವನಿಗೆ 3 ಟೈಮು ನಾನೇ ತಿನ್ನಿಸ್ಬೇಕು ಸರ್. ಅಂಥದ್ರಲ್ಲೂ ನಾನು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ. ಅಲ್ಲಿ ನನ್ನ ಫೋನ್ ನಂಬರು ತಪ್ಪಾಗಿತ್ತು, ಸರಿ ಮಾಡಿ ಕೊಟ್ಟಿದ್ದೆ. ಅದನ್ನು ಕನ್ಸಿಡರ್ ಮಾಡಿಲ್ಲ, ಯಾವುದೇ ರೀತಿ ಮೆಸೇಜು ಬಂದಿಲ್ಲ. ಒಂದು ವೇಳೆ ಹಾಕಿದ್ರೂ ಇವ್ರ ರೀತಿ ದೂರದಲ್ಲೇ ಹಾಕ್ತಾರೆ, ಅಕ್ಕಪಕ್ಕದಲ್ಲಿಲ್ಲ, ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಇವ್ರಿಗೆ ದೂರದಲ್ಲಿ ಹಾಕ್ತಿರುವಾಗ ನನಗೆ ಇನ್ನೆಲ್ಲ ಹಾಕ್ತಾರೋ ಅನ್ನೋದು ಒಂದು ಟೆನ್ಷನ್. ನನ್ನ ಮಗನ ಒಂದಿನ ಮಟ್ಟಿಗೆ ಬೇರೆ ಯಾರನ್ನೋ ಹೇಳ್ಬಿಟ್ಟು ಬರ್ಬೋದು ಸರ್. 15-20 ದಿನ ನಾನು ಹೆಂಗೆ ಸರ್ ಬಿಟ್ಬಿಟ್ಟು ಬರಲಿ? ನಾನು ಅಂಗವಿಕಲರಿಗೆ ವಿಶೇಷತನರಿಗೆ ವಿಶೇಷ ಸೌಲಭ್ಯ ಕೊಡ್ತಾರೆ. ನನ್ನ ಮಗನಿಗೆ ಹಂಗಾದ್ರೆ ನಾನು ಹೆಂಗೆ ಫೀಡ್ ಮಾಡಲಿ, ಹೆಂಗೆ ಕಾನ್ಸಂಟ್ರೇಷನ್ ಮಾಡಿ ವರ್ಕ್ ಮಾಡಲಿ ಸರ್ ನಾನು? ಸೊ ಇದನ್ನೆಲ್ಲ ಎಲ್ಲರ ಸಮಸ್ಯೆನೂ ಇದೆ. ಅದನ್ನು ಸಮಸ್ಯೆನ ಆಲಿಸಿ ಸಮಸ್ಯೆಗೆ ಪರಿಹಾರ ನೀಡೋ ಒಂದು ಇದು ಏನಾದರೂ ಡೆಸ್ಕನ್ನು ಇದು ಮಾಡಬೇಕು. ಇದ್ರ ಬಗ್ಗೆ ನಾವು ಎಷ್ಟು 3 ಸತಿ ಬಂದೀನಿ ಸರ್, ಗೇಟಿಂದ ಒಳಗೆ ಬಿಟ್ಟಿಲ್ಲ ನನ್ನ. ಈ ಬಗ್ಗೆ ನಾನು ಎಲ್ರಿಗೂ ಗಮನಕ್ಕೆ ತಂದಿದ್ರು ನನಗೆ ಯಾರೂ ಏನೂ ಸಹಾಯ ಮಾಡಿಲ್ಲ ಸರ್. ದಯವಿಟ್ಟು ನೀವಾದರೂ ವಿಷಯನ ಗಮನಕ್ಕೆ ತಂದು ಎಲ್ಲರ ಸಮಸ್ಯೆ. ಸರ್, ನಮ್ಮ ತಾಯಿನ ಡ್ಯೂಟಿಗೆ ಹಾಕಿದ್ದಾರೆ ಸರ್, RTO ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಅವರಿಗೆ ಹೆವಿ ಡಯಾಬಿಟೀಸು BP ಇದೆ. ಮೊನ್ನೆ ಎಲ್ಲ ರಿಪೋರ್ಟ್ ಎಲ್ಲ ಕೊಟ್ಟು ಎಲ್ಲ ಸಬ್ಮಿಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಮಗೆ ಡ್ಯೂಟಿ ಎಲ್ಲಿ ಹಾಕಿದ್ದಾರೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ. ನಾವು ವಾರ್ಡ್ 160 ಬಂದಿರೋದು, ರಾಜರಾಜೇಶ್ವರಿ ನಗರ. 10 ಆಪ್ಷನ್ ಕೊಡಿ ಅಂತ ಹೇಳಿದ್ರು. ಅಕ್ಕಪಕ್ಕ ಏನೇನಿದೆನೋ ಆಪ್ಷನ್, ಡ್ಯೂಟಿ ಮಾಡಲ್ಲ ಅಂತಲೂ ಹೇಳಿಲ್ಲ. ಅಕ್ಕಪಕ್ಕ ಏನಿದೆನೋ ನಮಗೆ ಎಷ್ಟು ಕೈಯಲ್ಲಾಗತ್ತೋ ಅಷ್ಟೆಲ್ಲ ಆಪ್ಷನ್ಸ್ ಕೊಟ್ಟರೆ 160 ಇರೋದನ್ನ ಬಿಟ್ಟು ಹೊರಮಾವು 25 ವಾರ್ಡ್ ನಂಬರ್ 25ಕ್ಕೆ ಹಾಕಿದ್ದಾರೆ. ಅದಕ್ಕೆ ನೋಡಿ, ಇನ್ಸುಲಿನ್ನು ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡ್ಬಂದಿದ್ದೀನಿ. ಅವ್ರು ನಮ್ಮ ತಾಯಿ ಪಾಪ ಬೇಡ, ಇದನ್ನೆಲ್ಲ ತೊಗೊಂಡೋಗೋದು ಬೇಡ, ಯಾಕೆ ಸುಮ್ಮನೆ ಒಂಥರ ಸೀನ್ ಕ್ರಿಯೇಟ್ ಮಾಡೋದೇ ಬೇಡ ಅಂತ ಅಂದ್ಕೊಂಡ್ರು. ನಾನು ನಮ್ಮ ತಾಯಿ ಜೊತೆ ಬಂದಿದ್ದೀನಿ ನನ್ನ ಕೆಲಸ ಬಿಟ್ಟು. ಆದರೆ ನಾಳೆಯಿಂದ ಹೇಗೆ ಬರೋಕ್ಕಾಗತ್ತೆ? ನನಗೂ ಕೆಲಸ ಇರುತ್ತೆ ಮಂಡೆಯಿಂದ.